ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ತಿ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾನೆ. ಇವತ್ತು ಸ್ವಾಮಿ ಸೇವೆ ಅಂದರೆ ಮೊನ್ನೆ ಗುರುವಾರ ದಿನ ಆರತಿಗೆ ಹೋದಂಥ ಸಮಯದಲ್ಲಿ ಅಲ್ಲಿ ಒಬ್ಬರು ಸ್ವಾಮಿ ಭಕ್ತರು ಅವರ ಅನುಭವವನ್ನು ಶೇರ್ ಮಾಡ್ಕೊಂಡ್ರು. ಅದನ್ನು ಇವತ್ತು ನಾನು ನಮ್ಮ ಜೊತೆ ಹಂಚ್ಕೊತಿದ್ದೇನೆ. ಈ ಅನುಭವವನ್ನು ಕೇಳಿದ ತಕ್ಷಣ ನೀವೆಲ್ಲರೂ ಕೂಡ ಸ್ವಾಮಿ ಸೇವೆ ಮಾಡ್ತೀರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಸ್ವಾಮಿ ಸೇವೆದಾಗ ಅಷ್ಟೆಲ್ಲ ಶಕ್ತಿ ಐತಿ. ನಮ್ಮ ಜೀವನದಾಗ ಎಷ್ಟೇ ಕಷ್ಟ ಇರಲಿ ಸ್ವಾಮಿ ಸೇವೆ ಮಾತ್ರ ಖಂಡನೆ ಮಾಡಬೇಡ್ರಿ, ಇದೊಂದು ವಿನಂತಿ. ಇವತ್ತು ಆ ಸೇವೆಗೆ ಅನುಭವ ಸ್ಟಾರ್ಟ್ ಮಾಡೋಣ ಬರ್ರಿ. ಗೋಕಾಕ್ ಸ್ವಾಮಿ ಸೇವೆ ಕೇಂದ್ರದಾಗ ಅವರ ತಮ್ಮ ನೋಡ್ರಿ ಯಾವುದೇ ತಂದೆ ತಾಯಿಗಾಗಲಿ ತಮ್ಮ ಮಕ್ಕಳ ಚಿಂತೆ ತಾವು ಇರೋವರೆಗೂ ಮಾಡ್ತಿರ್ತಾರೆ. ಅವ್ರು ಸಣ್ಣಾಗಿರ್ತಾವೆ, ಅವ್ರ ಎಜುಕೇಷನ್ ಅವ್ರು ಬೆಳೆದ ನಂತರ ಅವ್ರ ಲೈಫ್ನಾಗ ಸೆಟ್ಲ್ ಆಗೋದು ಅಥವಾ ಅವರ ವಿವಾಹ ಅಥವಾ ಮದುವೆ ಆಗಲಿ ಇದೇ ರೀತಿ ಅವರ ತಮ್ಮ ಕಡೆಯಿಂದ ಎಷ್ಟು ಆತೈತೆ ಅಷ್ಟು ಹೆಲ್ಪ್ ಮಾಡ್ಕ, ತಮ್ಮ ಕಡೆಯಿಂದ ಎಷ್ಟು ಆತೈತೆ ಅಷ್ಟು ಸಹಾಯ ಒಂದು ನಮ್ಮ ಜೊತೆ ಅಷ್ಟು ಈ ಜಗತ್ತಿನಾಗ ಅಷ್ಟು ನಮಗೋಸ್ಕರ ಮಾಡೋದಂದ್ರೆ ನಮ್ಮ ತಂದೆ ತಾಯಿ. ಅದೇ ರೀತಿ ಒಬ್ಬರು ಸ್ವಾಮಿ ಭಕ್ತರ ತಮ್ಮ ಮದುವೆಗೋಸ್ಕರ ಸೇವೆಯನ್ನು ತೊಗೊಂಡಿದ್ದ. ಅಂದ್ರೆ ಮದುವೆದಾಗ ಅನೇಕ ಮದುವೆ ಆಗೋದ ವರಗಳು ಈ ರೀತಿ ಚಲೋ ಮನೆತನ ಸಿಗಲಿ ಪ್ರತಿಯೊಬ್ಬರಿಗೂ ಆಸೆ ಅದು. ಅದೇ ರೀತಿ ಅವರ ಚಲೋ ಆಗಲಿ ಅಂತ ಹೇಳಿ ಮದುವೆ ಆಗೋದ್ರಾಗ ಅನೇಕ ಅಡಚಣೆಗಳು ಬರ್ತದೆ. ಹಾಗಾಗಿ ಅವರ ಸ್ವಾಮಿ ಕೇಂದ್ರದಾಗ ಗೋಕಾಕ್ ಸ್ವಾಮಿ ಕೇಂದ್ರದಾಗ ಸೇವೆಯನ್ನು ತೊಗೋತಾರೆ. ಆ ಸೇವೆ ಏನಂದ್ರಪ್ಪ ದುರ್ಗಾಶಕ್ತಿ ಸಪ್ತಶತಿ ಪಾರಾಯಣ. ಅವ್ರು ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಾಗ ಈ ಸೇವೆನೇ ನಾವು ಮಾಡಿರ್ತಾಳೆ. ಆ ತಾಯಿ ಅಂದ್ರೆ ಸೇವೆ ಮಾಡ್ತಿದ್ದಂಥ ಏನು ಅಕ್ಕ ಇರ್ತಾರಲ್ಲ ಅವರು ಸೇವೆನ ಆರಂಭ ಮಾಡ್ತಾರೆ. ಅಲ್ಲೆಲ್ಲ ತಮ್ಮ ಸಂಪೂರ್ಣ ಮಾಹಿತಿನೇ ತಿಳ್ಕೊಂಡು ಸೇವೆದ ಬಗ್ಗೆ ತಿಳ್ಕೊಂಡು ಸೇವೆಯನ್ನು ಆರಂಭ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಬೆಳಗ್ಗೆ 3 ಗಂಟೆಗೆದ್ದ ಎಲ್ಲ ಶುಚಿರ್ಭೂತರಾಗಿ ಸೇವೆಗೆ 4:05 ಅಂದರೆ 4 ಗಂಟೆಗೆ 3 ಗಂಟೆಗೆ ಎದ್ರಂದ್ರೆ 3:15 ಎದ್ರಂದ್ರೆ 4:04 ತನಕ ಸೇವೆ ಆರಂಭ ಮಾಡ್ತಾರೆ. ಆ ನಂತರ ಸೇವೆ ಆರಂಭ ಮಾಡ್ಕೊಡ್ಲೆ 2-3 ದಿನ ಆರಾಮಾಗಿ ಸೇವೆ ನಡೀತೈತಿ. ಯಾವುದೇ ರೀತಿ ಅಡಚಣೆ ಬರೋಲ್ಲ, ಏನಿರಲ್ಲ, ಏನು ಕೂಡ ಅನ್ಸಲ್ಲ. 5ನೇ ದಿನಕ್ಕೆ ಅವ್ರಿಗೆ ಒಂದು ಅನುಭವ ಬರ್ತೈತೆ. ಏನಂದ್ರೆ ಒಂದು ಸಣ್ಣ ಘಟನೆ ನಡೀತೈತಿ. 4:15 ಬೆಳಗಿನ ಜಾವ 4:15 ಆಗಿರ್ತೈತಿ. ಆ ಟೈಮ್ದಾಗ ಅವ್ರ ಸೇವೆ ನಡ್ದೈತಿ. ಮನ್ಯಾಗ ಕೂಡ ಯಾರೂ ಹೆಚ್ಚಿರಲ್ಲ. ಇವರು ತಮ್ಮ ಜಗಲಿ ಮುಂದೆ ಕೂತ ಸೇವೆಯನ್ನು ಮಾಡ್ತಿರ್ತಾರೆ. ಆ ಟೈಮ್ದಾಗ ಅವ್ರು ಹಿಂಗೆ ಜಗಲಿ ಮುಂದೆ ಅಂದ್ರೆ ಹಿಂಗೆ ಸೈಡ್ ಕಿಟಕಿ ಇರ್ತಾವೆ. ಆ ಕಿಟಕಿ ಓಪನ್ ಆದಂಗೆ ಆಗ್ತೈತಿ. ಓಪನ್ ಆದ ಕೂಡಲೇ ಅಲ್ಲಿಂದ ಒಂದು ಗಾಳಿ ರೂಪದಾಗ ಅಂದ್ರೆ ರೌಂಡ್ ನಾವೇನು ಗಾಳಿ ಅಂತ ಕರಿತೀವಲ್ಲ ಆ ಗಾಳಿ ಅವ್ರು ಏನು ಕೂತು ಸೇವೆ ಮಾಡ್ತಿರ್ತಾರಲ್ಲ ಅವ್ರನ್ನ ರೌಂಡ್ ಹಾಕಿ ಅದು ಒಂದು ರೂಮ್ದಾಗ ಹೋಗ್ತಿದ್ದೆ. ಅಂದ್ರೆ ಅವ್ರ ಬೆಡ್ರೂಮ್ದಾಗ ಅವ್ರ ಹಿಂದೆ ಒಂದು ಬೆಡ್ರೂಮ್ ಐತೆ, ಅಲ್ಲಿ ಹೋಗ್ತಿದ್ದೆ. ಆನಂತರ ಅವರ ಫುಲ್ ಹೆದರ್ತಾರೆ. ಯಾಕಂದರೆ ಬೆಳಗಿನ ಜಾವ ಯಾರು ಕೂಡ ಹೆಚ್ಚೇನು ಅಥವಾ ನೆಗೆಟಿವಿಟಿ ಎನರ್ಜಿ ಏನೋ ಈ ರೀತಿ ಅವರಿಗೆ ಸಹಜವಾಗಿ ಮನುಷ್ಯನ ಪ್ರವೃತ್ತಿ ಅದ. ಅವ್ರಿಗೆ ಫುಲ್ ಹೆದರ್ತಾರೆ. ಆದರೂ ಕೂಡ ಅವರ ಸೇವೆಯನ್ನು ಖಂಡನೆ ಮಾಡಿದ ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ತಾರೆ. ನೀನಪ್ಪ ಎಲ್ಲ ಏನೇ ಇದ್ದರೂ ನೀನೇ ನೋಡ್ಕೋ ಅಂತೇಳಿ ಸೇವೆಯನ್ನು ಕಂಟಿನ್ಯೂ ಮಾಡ್ತಾರೆ. ಆ ದಿನ ಅವ್ರ ಸೇವೆ ಮುಗಿತೈತಿ, ಇಷ್ಟಿಗೆ ಎಂಡ್ ಆಗ್ತೈತಿ. ಅಲ್ಲಿಂದ್ರೆ ಸೇವೆ ಮುಗ್ತೈತಿ, ಒಂದು ಸಣ್ಣ ಪ್ರಚಿತ ಬರ್ತೈತಿ. ಇನ್ನು 2ನೇ ದಿನ ಏನಿರ್ತಿಲ್ಲ ಬೆಳಗಿನ ಜಾವ ತಮ್ಮ ಸೇವೆಯನ್ನು ಅವ್ರು ಕಂಟಿನ್ಯೂ ಮಾಡ್ತಿರ್ತಾರೆ. 5ನೇ ದಿನಕ್ಕೆ ಇದಾಗೈತಿ. ಇನ್ನು 6ನೇ ದಿನಕ್ಕೆ ಅಥವಾ 7ನೇ ದಿನ ಈ ರೀತಿ ಅವ್ರಿಗೆ ಒಂದು ಸೇವೆ ಏನಾಗ್ತದೆ ಬೆಳಗಿನ ಜಾವ ಸೇವೆ ಮಾಡುವಾಗ ಅವ್ರಿಗೆ ಬೆಳಗಿನ ಜಾವ 4-4:15 ಅದು ಅದೇ ಟೈಮ್. ಅಂದ್ರೆ ಆ ಟೈಮ್ದಾಗ ಅವ್ರಿಗೆ ತಮ್ಮ ಏನೋ ಒಂದು ಮನೆ ಸುತ್ತ ಅಥವಾ ತಮ್ಮ ಮನ್ಯಾಗ ಗೆಜ್ಜೆ ಸೌಂಡ್ ಅಂದ್ರೆ ದೇವಿ ಸ್ವರೂಪದಾಗ ಗೆಜ್ಜೆ ಸೌಂಡ ತಮ್ಮ ಹದ್ಯಾಕ ಬರ್ಕದೈತಿ. ಅಂದ್ರೆ ನಮ್ಮ ಕಡೆ ಅದಕ್ಕೆ ಚಾಳ ಪೈಸನ ಈ ರೀತಿ ಕರೀತಾರೆ. ಈ ರೀತಿ ಸೌಂಡ್ ತಮ್ಮ ಹಿಂದೆ ಬಂದು ನಿಂತಂಗೆ ಅನಿಸ್ತೈತಿ. ಫುಲ್ ಹಸಿರು ಸೀರೆ, ಕಾಲುಂಗ್ರ, ಗೆಜ್ಜೆ ಅವ್ರು ಸಹಜ ಹಿಂಗೆ ಹಿಂತಿರಿ ನೋಡ್ತಾರೆ. ಅಲ್ಲಿ ಅವ್ರಿಗೆ ಪಾದಗಳು ಕಾಣ್ತಾವೆ. ಅಂದ್ರೆ ದೈವಿ ಸ್ವರೂಪ ಪಾದಗಳು ಕಾಣ್ತಿರ್ತಾವೆ. ಅವರು ಏನೂ ಅಲ್ಲಿ ಹಿಂದೆ ಏನೂ ಇಲ್ಲದ ಜಸ್ಟ್ ತಮ್ಮ ಸೇವೆಯನ್ನು ಕಂಟಿನ್ಯೂ ಮಾಡ್ತಾರೋ ಆ ಸೌಂಡ ಜೋರಾಗಿ ಅವ್ರ ಮುಂದಿದ್ದಂಥ ಏನು ಫೋಟೋ ಇತ್ತಲ್ಲ ಆ ಫೋಟೋದಾಗ ಹೋದಂಗೆ ಆಗ್ತೈತಿ. ಅಂದ್ರೆ ಈ ಸೇವೆಯ ಅನುಭವ ಏನಂದ್ರೆ ನಾವು ಸೇವೆಯನ್ನು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀವಲ್ಲ ಆ ಟೈಮ್ದಾಗ ಅವ್ರಿಗೆ ನಿರ್ಗುಣ ಸ್ವರೂಪದಾಗ ದೈವಿಕ ಶಕ್ತಿ ಅನ್ನೋದು ನಮ್ಮ ಜೊತೆ ಸದಾ ಇದ್ದೇ ಇರ್ತೈತಿ. ಆದರೆ ನಾವು ಸೇವೆ ಮಾಡುವಾಗ ಅದು ಇನ್ನಷ್ಟು ಜಾಗೃತ ಆಗ್ತೈತಿ. ಹಾಗಾಗಿ ಅದು ನಮಗೆ ದರ್ಶನವನ್ನು ಕೊಡ್ತೈತಿ. ಆ ದೈವಿ ಸ್ವರೂಪ ನಾನು ನಿನ್ನ ಜೊತೆ ಇದೇನೋ, ನಿನ್ನ ಸೇವೆ ನನಗೆ ತಲುಪ್ಕತೈತೇನೋ ಈ ರೀತಿ ಸೂಚನೆಗಳು ಕೊಡ್ತೈತಿ. ಆನಂತರ ಅವ್ರು ತಮ್ಮ ಸೇವೆಯನ್ನು ಕಂಟಿನ್ಯೂ ಮಾಡ್ತಾರೋ. ಮತ್ತು ಅಲ್ಲಿ ಕೇಂದ್ರಕ್ಕೆ ಫೋನ್ ಹಚ್ಚಿ ಕೇಳಿದಾಗ ನೀವು ಆ ಫೋಟೋ ಅಂದ್ರೆ ಅವ್ರು ಫೋಟೋ ತಕ್ಕುವಂಥ ಅಷ್ಟು ಧೈರ್ಯನೂ ಇರಲಿಲ್ಲ ಅಥವಾ ಆ ಟೈಮ್ದಾಗ ಏನು ಮಾಡಬೇಕು ಅನ್ನೋದು ಹೇಳಿಲ್ಲ ಅವರಿಗೆ. ಆ ಒಂದು ದುರ್ಗಾ ಸಪ್ತಶತಿ ಪಾರಾಯಣದಾಗ ಸಾಕ್ಷಾತ್ ದೈವಿ ಸ್ವರೂಪ ಅವ್ರಿಗೆ ದರ್ಶನ ಕೊಡ್ತೈತಿ. ಆನಂತರ ಅವ್ರು ಪಾರಾಯಣ ಮಾಡಿ ಎದ್ದು ಕೂಡಲೇ ಅವ್ರು ಕೂತಂಥ ಸುತ್ತ ಏನಿರ್ತಲ್ಲ ಆ ಕೂತಂಥ ಜಾಗ ಆ ಸುತ್ತಲೂ ಕೂಡ
ದೇವಿ ಸಣ್ಣ ಸಣ್ಣ ಪುಟ್ಟ ಪಾದಗಳು ಇದ್ದಿರ್ತಾವೆ, ನೀರಿನ ಆಕಾರದಾಗ ಪುಟ್ಟ ಪಾದಗಳು ಇರ್ತಾವೆ. ಒಂದು 10-15 ನಿಮಿಷ ಆದ ಕೂಡಲೇ ಅವ ಎಲ್ಲ ಪೂರ್ಣ ಹೋಗ್ತಾವೆ. ಅಂದ್ರೆ ಅವ್ರಿಗೆ ಫೋಟೋ ತಗೋಕ್ಕೂ ಆಗ್ದಿಲ್ಲ. ಫೋಟೋ ಎತ್ತಾಗ ಅಷ್ಟು ತಳಿಗೆಲ್ಲ ಹೊಳ್ಳಿ ಆವಾಗ, ಯಾಕಂದ್ರೆ ನಾವು ಮನುಷ್ಯ ನಮ್ಮ ಬ್ಲಾಕ್ ಆಗಿರ್ತದೆ ಅಂದ್ರೆ ಏನು ಆಗ್ತದೈತೆ ಅನ್ನೋದು ಕೂಡ ಅದು ತಿಳ್ಕೊ ಅಂಥದ್ದೊಂದು ಲೇಟಾಗಿ ನಮ್ಗೆ ಆಗ್ತದೈತಿ. ಆ ಟೈಮ್ಗೆ ನಮಗೇನೂ ಗೊತ್ತಾಗೋಲ್ಲ. ಅಂದರೆ ಅಷ್ಟು ದೈವಿ ನಿರ್ಗುಣದಾಗ ನಮ್ಮ ಜೊತೆ ಇರ್ತೈತಿ. ದೈವಿ ಶಕ್ತಿ ಅಷ್ಟು ಜಾಗೃತಿ ಇರ್ತೈತಿ. ಹಾಗಾಗಿ ಸೇವೆನ ಪ್ರಸಾರ ಮಾಡಿರಿ, ಸೇವೆನ ಮಾಡಿರಿ. ಈ ಅನುಭವದಾಗ ಸಿಗೋದು ಇಷ್ಟ ಏನಂದ್ರೆ, ಸ್ವಾಮಿ ಮಹಾರಾಜರಾಗಲಿ ದೇವರಾಗಲಿ ಸದಾ ನಮ್ಮೊಂದಿಗೆ ಇರ್ತಾರೋ. ನಾವು ಮಾಡುವಂಥ ಸೇವೆಗಳು ಅವ್ರಿಗೆ ಸಮರ್ಪಣೆ ಆಗ್ತೈತಿ. ಅವ್ರು ನಮ್ಮ ಜೊತೆ ಇದ್ದಾರೋ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತೈತೆ ಅನ್ನೋ ಒಂದು ಸೂಚನೆಗಳನ್ನು ಕೊಡ್ತಾರೋ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಅನೇಕ ಸ್ವಾಮಿ ಸೇವೆದಾಗ ನೀವು ₹1 ಖರ್ಚಿಲ್ಲದ ಕೂಡ ಅಲ್ಲಿ ಸೇವೆಯನ್ನು ತೊಗೋದೈತಿ. ಸೇವೆಯನ್ನು ಹೋಗಿ ಸುತ್ತಮುತ್ತ ಇದ್ದಾರೆ ಹೋಗಿ ಕೇಂದ್ರದಾಗ ಭೇಟಿಯಾಗ್ರಿ, ಪ್ರಶ್ನೋತ್ತರ ಮಾಡ್ಕೊರಿ. ನಿಮ್ಮ ಜೀವನದಾಗಿರುವಂಥ ಸಮಸ್ಯೆಗಳಿಗೆ ಅಲ್ಲಿ ಕೊಟ್ಟಂಥ ಸೇವೆಯನ್ನು ಯಥಾಶಕ್ತಿ, ನಾ ಎಲ್ಲ ಮಾಡಿರೋದಿಲ್ಲ, ಯಥಾಶಕ್ತಿ ನಿಮ್ಗೆ ಹೆಂಗೆ ಶಕ್ತಿ ಆಗ್ತೈತಿ, ಹೆಂಗೆ ನಿಮ್ಮ ಟೈಮ್ ಶೆಡ್ಯೂಲ್ದಾಗ ನಿಮ್ಗೆ ಇದಾಗ್ತೈತಿಲ್ಲ ನೋಡಿ. ಸಮಸ್ಯೆಗಳಿಂದ ನಾವು ಎಷ್ಟೋ ವಿಚಾರ ಮಾಡ್ಕೊತ್ರು ಎಷ್ಟೋ ಟೈಮ್ ಕಳಿತೇವೆ. ಆದರೆ ಇಂಥ ಒಂದು ಸಮಸ್ಯೆಗಳಿಗೆ ಸೇವೆ ಮುಖಾಂತರ ಪರಿಹಾರ ಆಗ್ತಾ ಇದ್ದಾವೆ ಅಂದ್ರೆ ಯಾಕೆ ನಾವು ಮಾಡಬಾರ್ದು? ಎಲ್ಲೋ ಕಡೆ ಸುತ್ತಾಗ್ತಿರ್ತವೆ, ಎಷ್ಟೋ ಹಾಸ್ಪಿಟಲ್ನ ತೋರಿಸ್ತಿರ್ತವೆ, ಎಲ್ಲ ಆಗ್ತಿರ್ತೈತೆ. ಆದರೆ ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತಿರ್ತಾವೆ. ಕೆಲವೊಂದು ಅಡಚಣೆಗಳು ಎಲ್ಲ ಚಲೋ ನಡೀತಿದೆ, ಆದರೂ ಆರ್ಥಿಕ ಸಮಸ್ಯೆಗಳು ಬರ್ತಾವೆ. ಕೆಲವೊಂದು ಶುಭ ಕಾರ್ಯದಾಗ ಅನೇಕ ವಿಘ್ನಗಳು ಬರ್ತಿರ್ತಾವೆ. ಇದನ್ನೆಲ್ಲ ನಾವು ಸೇವೆ ಮುಖಾಂತರ ದೂರ ಮಾಡ್ಕೋಬೇಕಾದ್ರೆ ಯಾಕೆ ಮಾಡಬಾರ್ದು ಈ ಸೇವೆಯನ್ನು? ಖಂಡಿತ ನೀವೆಲ್ಲರೂ ಸೇವೆಯನ್ನು ಮಾಡಿರಿ. ನಿಮ್ಗೆ ಯಾವುದೂ ಕೇಂದ್ರ ಇಲ್ಲ, ಏನಿಲ್ಲ ಅಂದ್ರೆ ನಿತ್ಯ ಸೇವೆಯನ್ನು ಆರಂಭ ಮಾಡಿರಿ. ಸ್ವಾಮಿ ಮಹಾರಾಜರ ಅಧಿಷ್ಠಾನವನ್ನು ನಿಮ್ಮ ಮನೆಯಾಗ ಮಾಡಿರಿ. ಆನಂತರ ಸ್ವಾಮಿ ಮಹಾರಾಜರ ನಾ ಗ್ರಂಥ ಅಂತೂ ನಿಮಗೆ ಹೇಳಿದೆನು, ಗ್ರಂಥ ತರಿಸ್ಕೋರಿ, ನಂಬರ್ ಡಿಸ್ಪ್ಲೇ ಮಾಡಿದೆನು. ಗ್ರಂಥ ತರಿಸ್ಕೊಂಡು ನಿತ್ಯ ಸೇವೆಯನ್ನು ಆರಂಭ ಮಾಡಿರಿ. ಖಂಡಿತ ಸ್ವಾಮಿ ಮಹಾರಾಜರು ನಿಮ್ಮ ಜೀವನದಾಗೆ ಇರುವ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾರೋ. ಇವತ್ತಿನ ಈ ಅನುಭವ ನಿಮಗೆಲ್ಲರಿಗೂ ಇಷ್ಟ ಆಗಿರೋ, ನಿಮಗೂ ಕೂಡ ಸ್ವಾಮಿ ಸೇವೆ ಅನುಭವ ಆಗಿದ್ದು ಅಂದ್ರೆ ಖಂಡಿತ ಅದನ್ನು ಶೇರ್ ಮಾಡ್ಕೋರಿ. ಯಾಕಂದರೆ ಇದರಿಂದ ಅನೇಕ ಜನರ ಸ್ವಾಮಿ ಸೇವೆ ಮಾಡೋಕ್ಕೆ ನಿಮ್ಮ ಅನುಭವಗಳು ಪ್ರೇರಣೆ ಆಗ್ತಾವೆ, ನಿಮ್ಮ ಮಾತುಗಳು ಅವ್ರಿಗೆ ಪ್ರೇರಣೆ ಆಗ್ತಾವೆ. ನೀವು ಅನುಭವಿಸ್ತಿದ್ದಂಥ ನೋವು ಎಷ್ಟೋ ಜನರು ಅನುಭವಿಸ್ತಿರ್ತಾರೋ ಅವರಿಗೆ ಈ ಒಂದು ಸಣ್ಣ ಅನುಭವ ನೀವು ಶೇರ್ ಮಾಡ್ಕೋವಂಥ ಒಂದು ಸಣ್ಣ ಧೈರ್ಯ ಎಷ್ಟೋ ಜನರಿಗೆ ಸ್ವಾಮಿ ಸೇವೆ ಬಗ್ಗೆ ತಿಳಿಸ್ಕೊಡ್ತೈತಿ. ಹಾಗಾಗಿ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ನೀವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ಶೇರ್ ಮಾಡಬೇಕು, ಒಂದು ಲೈಕ್ ಮಾಡಬೇಕು, ನಿಮ್ಮ ಅನುಭವಗಳನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಬೇಕು. ಯಾರಿಗೆ ಅನುಭವ ಶೇರ್ ಮಾಡ್ಕೊತಿದ್ರೆ ನಂಗೆ ಅನುಭವ ಶೇರ್ ಮಾಡ್ಕೋದೈತಿ ಅಂತ ಕಮೆಂಟ್ ಮಾಡಿರಿ. ಖಂಡಿತ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.